ನಿಮ್ದೇ ನೋಡ್ರಿ ಸ್ಟೇಟಸ್ ಸ್ಟೋರಿ ಭಾಳ ತನ ನಮಸ್ಕಾರ ಎಲ್ಲ ಚೊಕ್ ಮಾಡಿಸಿ ಗಿಚ್ಚ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತೇನಪ್ಪ ಅಂದ್ರೆ ನಮ್ಮದು ಲಾಸ್ಟ್ ಎಕ್ಸಾಮ್ ಅದ ಇಂಟರ್ವ್ಯೂ ಅಂತ. ಸೊ ಅದ್ರ ಸಂಬಂಧ ಲಾಸ್ಟ್ ಪೇಪರ್ ಅಂತ ಹೇಳಿ ಬ್ಲಾಗ್ ಮಾಡ್ಲತ್ತೀನಿ. ಸೊ ಹೆಂಗೆ ಐತಿ ಲಾಸ್ಟ್ ಪೇಪರ್, ಈಸಿ ಐತಿ ಏನೈತಿ ಎಲ್ಲ ತೋರಿಸ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. ನಮ್ಮ ಕಾಲೇಜಿನ ಕೀರ್ತಿಯ ಹೆಮ್ಮೆ ಆದಂತ ಚೇತನ್ ಅವರು ಜಾಸ್ತಿ ಮಾರ್ಕ್ಸ್ ಬಂದ್ರೆ ಏನ್ ಮಾಡೋದು? ಜಾಸ್ತಿ ಬರುದಿಲ್ಲ ಬಂದ್ರೆ ಏನ್ ಮಾಡೋದು? ಬರ್ತಾವ, ನನಗೆ ಗೊತ್ತೈತಿ 40 ಮ್ಯಾಗೆ ಬರ್ತಾವ. ಹೇಳ್ತಿಲ್ರಿ 18 ಮಾರ್ಕ್ಸ್ ಬರ್ತಾವ, 1 ಮಾರ್ಕ್ಸ್ ಬಂದ್ರೆ ಸಣ್ಣ ಪಾರ್ಟಿ ಕೊಡಿಸ್ತಾವ. ಹೌದು, ಮತ್ತ ಪಾರ್ಟಿಗೆ ಕೊಡಾಕೈತಿ. उठाले रे देवा, उठाले रे बाबा. ಪಾರ್ಟಿ ಅನ್ನಂಗಿಲ್ಲ ಅದಕ್ಕ. ಪಾರ್ಟಿ ಇರ್ಲಾರೇನೆ ನೀ ಕೊಡ್ಸೋದ್ ಬೇಡ, ಅಲ್ಲ ನೀ ಕೊಡ್ಸೋದ್ ಬೇಡ, ಕೊಡಿಸ್ತೀನಿ ಅಂದ್ಬಿಟ್ರೆ ಮುಗಿದೋಕಿತ್ತ. ಗೈಸ್ 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 ಇಲ್ಲೊಬ್ರು ಮೇನ್ ಇಂಪಾರ್ಟೆಂಟ್ ಮೇನ್ ಕ್ಯಾರೆಕ್ಟರ್ ಬಂದಿದೆ. ಅವ್ರು ಯಾರು? ಮಿಸ್ಟರ್ ದರ್ಶನ್ ಅಟ್ಟೆ ಆರಾಮಾಗೈತಿಲ್ಲ ನಿನ್ನೆ ಸ್ವಲ್ಪ. ಸ್ಟಿಲ್ ಇನ್ ಕನ್ಫ್ಯೂಷನ್ ವಾಟ್ ವಿ ಡ್ರಂಕ್, ಹೌ ಮಚ್ ವಿ ಡ್ರಂಕ್. ನಿನ್ನೆ ಏನಾಗಿತ್ತು, ಏನ್ ಮಾಡಿದ್ರಿ? ಔಷಧ ತೊಗೊಂಡಿದ್ದಮ್ಮ. ಅದು ಔಷಧಿ ಯಾವ್ದಂತ ಹೇಳಿದ್ರೆ ನಮಗೂ ಸ್ವಲ್ಪ ರೆಫರ್ ಮಾಡಿದ್ರೆ ನಮಗೂ ಚೆನ್ನಾಗಿದೆ. ಎಲ್ಲ ವಿಡಿಯೋ ಪಡಿಯೋ ಮಾಡೋದ್ರಾಗ ಹೇಳ್ಬಾರ್ದು ಅವೆಲ್ಲ. ನಮ್ಮ ಕಾಲೇಜಿನ ಕೀರ್ತಿ ಪಟ್ಟಕ್ಕೆ ಹೆಚ್ಚಿರುವಂತ ಕೀರ್ತಿ ಬಂದಿದ್ದಾರೆ ಇಲ್ಲಿ. ಎಕ್ಸಾಮಿಗೆ ಏನು ಓದಿದಾರೆ ಅಂತ ಒಂದ್ ಟೈಮ್ ಕೇಳ್ರಿ. ಎಲ್ಲ ಓದಾಳಕ್ಕೆ ಕೀರ್ತಿ ಇಂತ ಓದಿಲ್ಲ ತಿರಲ್ಲ ಅಂದ್ರೆ ಗೈಸ್ ಕಾಲೇಜ್ ಹೊಡೆದ್ರೆ ಇನ್ನು ರಜಾ ಆಕತ್ತೆ. ಹಿಂಗೆ ಮಾಡಿ 8 ಪೇಪರ್ ಟಾಪ್ ಹೊಡೆದೀನಿ. ಹಿಂಗೆ ಮಾಡಿ ಎಷ್ಟು ಮಂದಿ ಟೀಚರ್ಗಳಿಗೆ ಸಾಯಿ ಹೊಡೆದ್ವಿ. कभी कभी लगता है कि पुनीत भगवान है. 15 ವರ್ಷ ಮುಗಿದು 16ನೇ ವರ್ಷ ಒಳಗಿದ್ದ ಎಷ್ಟು ಮಂದಿ ಲೆಕ್ಚರ್ಸ್ಗಳು ಸತ್ತಾರ ನಿಂತ. ಇವ್ರು ನೋಡಿ ಲೆಕ್ಚರ್ ಸತ್ತೋಗ್ಯಾರ ಅಂತ ಅಂದ್ರೆ ಬಾಪೂಜಿ ಕಾಲೇಜ್ ಲೆಕ್ಚರ್ ಒಂದ್ ಸ್ವಲ್ಪ ಬೇಷ್ ಅದ. ನೋಡಿಲ್ಲ ಲೇ, ಆಕೆ ಹೇಳೋ ಸುಳ್ಳಿಗೆ ಹೇಳತ್ತೀನಿ. ಪೇಪರ್ ನೋಡಿ ಎಷ್ಟು ಮಂದಿ ಸತ್ತಾರ, ಇವ್ರು ಸಾಯ್ತಾರ ಇಲ್ಲ ಇದನ್ನೆಲ್ಲ ನೋಡಿ ನಮ್ ಬೈ ಹೆಂಗ್ ಕೂತಾರ. ಅಲ್ಲ ಅವ್ರ ಮನಸ್ಸಿನ ಮಾತಿನ ಹೇಳೀಗ ಇದೆಲ್ಲ ನೋಡ ಏನ ಬದುಕಿನ, ಇದೆಲ್ಲ ನೋಡ ಏನೋ ಜೀವಂತ ಇರ್ಬೇಕಾ ಅಂತ ಇಲ್ಲಿ ನೋಡುವಮ್ಮ ಈಕಿ ಏನೋ ಬೇರೆ ಅಂದ್ರು. ಅವ್ರು ಸಾಯಿ ಬರ್ದತ್ತೆ ಈ ದಿನ ಓದಿ ಬರ್ದು ಚಂದ ಬರ್ದ ಪಾಸಗಳತ್ತ ಅಂದ್ರ ನಾ ಏನವ ಇವ್ರಿಗೆ ಸಾಯಿ ಹೊಡಿಬೇಕಂತ ಪಣ ತೊಟ್ಟ ಅನ್ನಂಗೈತೆ. ಹಂಗಂದ್ರೆ ನೀ ಮುಗಿದೇ ಹೋಯ್ತು ಚಟ್ಟನೆ ಕಟ್ಟಾಗಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನೋ ಹೇಳಿದ್ಲಪ್ಪ ದೊಡ್ಡ ಮಾತು. ಆದ್ರೆ ಎಷ್ಟೆಲ್ಲ ಟಾಪರ್ ಅವ್ರು ಹೇಳಿದ್ ನಮ್ಗೆ ಅರ್ಥ ಆಗಲ್ಲ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ ಅಷ್ಟೇ ಗೈಸ್. ನಮ್ಮ ಕಾಲೇಜಿನ ಹ್ಯಾಂಡ್ಸ್ ಆಫ್ ಬಾಯ್ ಆದಂತಹ ಹರೀಶಾ 99.99% ಹರೀಶಾ ಅಂತಾರು. ಆದ್ರೆ ನಮ್ಮ ಕಾಲೇಜಿನ ಗೌಡ್ರಂತ ಇವ್ರು ಅವ್ರಿಗೆ ಫೋನ್ ಬಂದಿಲ್ರಿ. ವಿಡಿಯೋದಾಗ ಚಂದ ಬರ್ರಿ ಅಂತ ಪೂರ್ಣಕ ಬರಾಕತ್ತಾರ್ರಿ ಅಟ್ಟಾರಿ. ಅದನ್ನ ಬಿಟ್ರಿ ಏನು ಇಲ್ರಿ. ಗೌಡ್ರ ಚಾ ಕುಡಿಸ್ತೀರಿಲ್ಲ? ಕನ್ಫ್ಯೂಸ್ ಆದ ಫಾರ್ಮುಲಾ ಹೇಳ ಇನ್ನೊಂದ್ಸರಿ. ಹೇಳ್ಬಾ ಇಲ್ಲಿ ಫಾರ್ಮುಲಾ ಹೇಳ. ಹಂಗ ಎಕ್ಸಾಮ್ ಹೆಂಗ್ ಬರೀತಿ?
ಡಾಟಾ ಕೊಡ್ತಾರೆ, ಡಾಟಾ ಮೇಲೆ ಟ್ಯಾಬ್ಲು ಹಾಕ್ತಾರೆ. ಅದೇ ಹೆಂಗ್ ಹಾಕ್ತಿ ಟ್ಯಾಬ್ಲೆಟ್? ಕೈಲೇ ಹಾಕೋದು. ಹೇಳ್ಕೊಡದ ಮತ್ತೆ ಹೇಳ್ಕೊಡ್ರ ಹೋಗೋದಲ್ಲ ಮತ್ತೆ ಸಿಸ್ಟಮ್ ಐತಲ್ಲ ಹೆಂಗ್ ಹಾಕದೆ ಅಂತ. ನಾನು ಕೈಲೇ ಹೇಳ್ರಿ, ಕೈಲೇ ಹೇಳ್ಕೊಡ್ರಲ್ಲ. ಹಿಂಗ ಹಿಂಗ ಹಾಕು. ನಮ್ಮ ಇಮ್ಯಾಜಿನೇಷನ್ ಎಷ್ಟು ಸ್ಟ್ರಾಂಗ್ ಐತಿ ಅಂತಂದ್ರ ಅಣ್ಣ ಎಡೆ ಬರ್ದೆ ಅಣ್ಣ. ಅಲ್ಲ ಇದು ಕೇಸ್ ಸ್ಟಡಿ ಹೆಂಗ್ ಬರ್ದೆ ಹೇಳ್ಬಿಡು ಸಾಕು. ಇಲ್ಲ ಏನೋ ಬ್ಯಾರೆ ಹೇಳಿದಲ್ಲ ಆಗಲೇ. देखा आपने लापरवाही का नतीजा है। ಎಲ್ಲ ಓಡಂಟಿ ಏನಿಲ್ಲ ಫೋನ್ ಹೆಂಗ್ ತಗೊಂಡ್ ಹೋಗೋದು? ಫೋನ್ ಹೆಂಗ್ ಹಿಂಗ್ ಹಿಡ್ಕೊಡೋದು ಕೈ ಹಿಡ್ಕೊಡೋದು ಹಿಂಗ್ ಹೋಗೋದು ಅಟ್ಟ. ಅಲ್ಲ ಬೈ ಸೈಡಿಗೆ ಇರ ಬೈ ಹಿಂದೆ ಯಾರು ನೋಡ್ತಾರೆ? ಗೌಡ್ರ ಇವತ್ತು ವೆಂಕಿ ಅವ್ರದ ಅಂತ ಹೆಂಗಿದ್ರು ಅದು ಹಾಡದಲ್ರಿ, ಕಾಲಾಗ ಹವಾಯ್ ಚಪ್ಪಲ್ರಿ. ₹1 ಸ್ಟಕ್ಕಿ ಮಾಡಂಗಿಲ್ಲ ಹುಡುಗರು. ಬೈ ಇವತ್ತು ನಿಮ್ದೇ ನೋಡ್ರಿ ಸ್ಟೇಟಸ್ ಸ್ಟೋರಿ. ಬೈ ಇವತ್ತೇನ್ ಮಾಡಿದಲ್ಲ ಇದು ದೊಡ್ಡ ಕೆಲಸ. ಜೀವನ ಪರ್ಯಂತ ಬರೋದಲ್ಲ ಇದು ಮಾಡಕ್ ಎಲ್ಲಾರ್ಗು ಆಗಲ್ರಿ. ನೀವು ಅನ್ಕೊಂಡ್ರಂಗ ನೀವು ಒಂದೇ ಮಾತಿಗೆ ಹೋದ್ರಿ ಒಬ್ಬೊಬ್ರು ಭಾಳ ತನ ನಮ್ದರ ಬಂದೇ ಬಿಡುತ್ತೆ, ಕ್ರೈಮ್ ಆಗತ್ತ. ಪೊಲೀಸ್ ಸೀದಾ ಅಷ್ಟಕ್ಕೆ ನುಗ್ಗುತ್ತಾರ ನೋಡ್. ಮತ್ತೆ साला ये दुख का खत्म नहीं होता बे. ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದೀನಿ. ಬಸ್ ಸಂಬಂಧ ವೇಟ್ ಮಾಡ್ಲಾತೀನಿ, ಯಾಕಂದ್ರೆ ಇವತ್ತು ಬಸ್ ಬುಕ್ ಮಾಡಿದ್ದೆ. ಒಂದು ಊರಿಗೆ ಹೊಂಟೀನಿ. ಯಾವ ಊರಿಗೆ ಹೊಂಟೀನಿ ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ದಾಗ ನಿಮಗೆ ಗೊತ್ತಾಗಿತ್ತಂದ್ರೆ. ಸೊ ಬಸ್ ಬರ್ಲತ್ತಿ, ವೇಟ್ ಮಾಡ್ಲಾತೀನಿ. ಸೊ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಾ ನಾ ಮನೆಗೆ ಬಂದೀನಿ ಅಂತ ಹೇಳಿ ವಾಪಸ್ ಬಿಜಾಪುರಿಗೆ ಬಂದೀನಿ. ಸೊ ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಇತ್ತು, ಅದ್ರ ಸಂಬಂಧ ವಾಪಸ್ ಮನೆಗೆ ಬರಬೇಕಾಗಿತ್ತು, ಅದಕ್ಕೆ ಮನೆಗೆ ಬಂದೆ. ಸೊ ನೀವು ಕಮೆಂಟ್ನಾಗ ಗೆಸ್ ಮಾಡಿದ್ರೆ ಕರೆಕ್ಟ್ ಇರ್ತೈತಿ, ಗೆಸ್ ಮಾಡಿಲ್ಲ ಅಂದ್ರೆ ನೋಡ್ಲಾತೀರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಪ್ಪ ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋನು ಅಲ್ಲಿ ತನಕ ಸ್ಟೇ ಟ್ಯೂನ್.